ನಮ್ಮ ಅತ್ತೆ ಸ್ಟೈಲ್ ಮೊಟ್ಟೆ ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ಒಂದು ಪ್ಯಾನಲ್ಲಿ ಈರುಳ್ಳಿ, ಚಕ್ಕೆ, ಲವಂಗ, ನಾಳೆಕಾಳು ಮೆಣಸನ್ನು ಹಾಕ್ಕೊಂಡಿದ್ದಾರೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದಾರೆ. ಸೊ ಅದಾದಮೇಲೆ ಧನಿಯಾ ಕಾಳನ್ನ ಹಾಕ್ಕೊಂಡು ಫ್ರೈ ಮಾಡ್ತಿದ್ದಾರೆ. ಅದಾದಮೇಲೆ ಒಣಮೆಣಸಿನ್ಕಾಯಿ, ಅದಾದಮೇಲೆ ಗಸಗಸೆ ಹಾಕ್ಕೋತಾ ಇದ್ದಾರೆ. ಸೊ ಗಸಗಸೆ ಆದಮೇಲೆ ಶುಂಠಿ, ಅದಕ್ಕೆ ಬೆಳ್ಳುಳ್ಳಿ, ಸೊ ತೆಂಗಿನಕಾಯಿ, ಅದಾದಮೇಲೆ ಟೊಮೆಟೊ. ಸೊ ಇಷ್ಟೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ. ಸೊ ಫ್ರೈ ಮಾಡಿ ಹಾಕೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಸೊ ನಮ್ಮ ಅತ್ತೆ ಅನ್ನೋದೊಂದು ಟ್ರಿಕ್ಕು. ಇಲ್ಲಿ ಸಾಂಬಾರು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸೊ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ಸೊ ಅದಕ್ಕೆ ಈರುಳ್ಳಿ, ಚಿಕ್ಕದಾಗಿ ಚಾಪ್ ಮಾಡಿರೋಂಥ ಈರುಳ್ಳಿ ಹಾಕಿ ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಏನು ಕೋಳಿ ಇದೆ, ಚಿಕನ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀವಿ. ಸೊ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಅರಿಶಿನ, ಸೊ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ಳಿ. ಸೊ ಕಲ್ಲುಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಅದು ಸ್ವಲ್ಪ ಬಾಯ್ಲ್ ಆಗಬೇಕು ಚೆನ್ನಾಗಿ. ಸೊ ಎಣ್ಣೆ ಬಿಡಬೇಕು. ಎಣ್ಣೆ ಬಿಟ್ಟಾದ ನಂತರ ಅದಕ್ಕೆ ಇವಾಗ ನಾವು ಏನು ಗ್ರೈಂಡ್ ಮಾಡ್ಕೊಂಡಿರ್ತೀವಿ ಸೊ ಆ ಗ್ರೈಂಡ್ ಮಾಡ್ಕೊಂಡಿರೋದನ್ನು ಅದಕ್ಕೆ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿ ಚೆನ್ನಾಗದು ಎಣ್ಣೆ ಜೊತೆ ಚಿಕನ್ ಜೊತೆ ಮಿಕ್ಸ್ ಆದಮೇಲೆ ಸೊ ಅದಕ್ಕೆ ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವ ಅದಕ್ಕೆ ಬೇಕು ಅದಕ್ಕೆ ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಕೆಲವೊಬ್ಬರು ತಣ್ಣೀರು ಹಾಕ್ತಾರೆ. ತಣ್ಣೀರು ಹಾಕೋದ್ರಿಂದ ಅಷ್ಟು ಚೆನ್ನಾಗಿ ಸಾಂಬಾರು ಟೇಸ್ಟ್ ಕೊಡಲ್ವಂತೆ. ಸೊ ಇದನ್ನು ನಮ್ಮ ಅತ್ತೆ ಹೇಳ್ತಾಯಿದ್ರು. ಸೊ ಹಾಗಾಗಿ ಇದಕ್ಕೆ ಬಿಸಿನೀರು ಆ್ಯಡ್ ಮಾಡಿಕೊಂಡು ಅದಕ್ಕೆ ಕೋಳಿ ಮೊಟ್ಟೆ ಏನಿದೆ ಅದನ್ನೆಲ್ಲ ಹಾಕಿ ಇದಕ್ಕೆ ಕುಕ್ಕರ್ನ ಕ್ಲೋಸ್ ಮಾಡಿ ವಿಷಲ್ ಬರೋಕ್ಕೆ ಬಿಡಬೇಕು. ಸೊ 4-5 ವಿಷಲ್ನ ಬರ್ಸಿದ್ರು ಅನಿಸುತ್ತೆ. ಸೊ ನಿಮಗೆ ಗೊತ್ತಿರತ್ತಲ್ವ ಎಷ್ಟು ವಿಷಲ್ ಬರ್ಸ್ಬೇಕು ಅಂತ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಅದಾದ ತಕ್ಷಣ ಈ ಹದದಲ್ಲಿ ಸಾಂಬಾರಿದೆ. ಸೊ ಮುದ್ದೆ ಜೊತೆಗೆ ಮೊಟ್ಟೆ ನಾಟಿ ಕೋಳಿ ಸಾಂಬಾರು ಸೂಪರಾಗಿ ಟೇಸ್ಟ್ ಕೊಡುತ್ತೆ. ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.